ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವ ಸ್ವತಂತ್ರನಾದ ಪ್ರಭುತ್ವ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನ ಚೆಂಡಾಡಬಲ್ಲ ದಂಡು ದಾಳಿಗೆ ಮಂಡನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ನಾನು ಪ್ರಚಂಡ ರಾವಣ. ಸುನಾಮಿ ಸುಂಟರ ಗಾಳಿ ಯಾವಾಗಲೂ ಸದ್ದು ಬರುತ್ತೆ, ಆಗ ಬರುತ್ತೆ ಅಂದ್ರೆ ಮಾತ್ರ ಅದು ಹವಾ ಇರುತ್ತೆ, ಬಂದು ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ನಾ ಬರೋವರೆಗೂ ಮಾತ್ರ ಬೇರೆ ಹವಾ. ಬಂದ ಮೇಲೆ ನಂದೇ ಹವಾ. ಅದೇನಂತ ಬೇಗ ಹೇಳಿ ಗೌಡ್ರಿ. ಸಚಿವರು ಹೇಳಿದ ಹಾಗೆ ಜಿಲ್ಲೆಯ ವಿಮಾನ ನಿಲ್ದಾಣದ ಹೆಸರಿನಲ್ಲಿ ನಮ್ಮ ಫ್ಯಾಕ್ಟರಿಗೆ ಬೇಕಾದ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನೇಮಿಸಲಾಗಿದೆ. ಯಾರು ಯಾರು ಭೂಮಿ ಕೊಡಲಿಕ್ಕೆ ಒಪ್ಪಿದರೋ ಯಾರು ಕೊಡಲ್ಲ ಅಂತ ಹೇಳಿದ್ದಾರೆ. ಅದರ ಮಾಹಿತಿಯನ್ನು ಪಡೆದುಕೊಂಡು ಬಂದಿಯಲ್ಲ, ಗೌಡ್ರೆ. ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ನಮ್ಮ ಪ್ರಾಣ ಕೊಡದೆ ಹೊರತು ಭೂಮಿ ಕೊಡೋದಿನಂತ ಗದ್ದಲ ಮಾಡಿದರು ಗೌಡ್ರೆ. ಆ ಗದ್ದಲದಲ್ಲಿ ವಿಚಾರಿಸಲು ಸಾಧ್ಯವಾಗಲಿಲ್ಲ. ಸಾಧ್ಯ ಸಾಧ್ಯವಾಗಲಾರದನ್ನೇ ಸಾಧಿಸಿ ತೋರಿಸುವನಿಗೆ ನಿಜವಾದ ಗಂಡಸು ಅಂತಾರೋ. ಅಂತದ್ರಲ್ಲಿ ನೀನೇನು ಕೆಲಸ ಮಾಡಿದ್ಯೋ ಈ ಗೌಡನ ಬಲಗೈ ಒಂಟನೆಂದರೆ ಹೇಗಿರಬೇಕು ಗೊತ್ತಾ? ಎಂಟಾಳೆಯ ಶಕ್ತಿ ಬಂಟನಾಗಿ, ಆ ಶಕ್ತಿಗಿಂತ ಶಕುನಿಯ ಯುಕ್ತಿ ಪ್ರಯೋಗಿಸಿ ಕೆಲಸ ಮಾಡಬೇಕು. ಸೀತಾ ಪತಿರಿ ಗೌಡ. ಯಾರಿಗ ಪತಿಯೋ ಮಗನ? ಸೀತಾ ಪತಿರಿ ಗೌಡ್ರ ಅಂತ ಪ್ರೀತಿಯಿಂದ ಹೇಳ್ರಿ. ಆ ರೈತರ ಉತ್ಪನ್ನದ ಬಗ್ಗೆ ನೀನೇನು ಕರಡ ಪತ್ರವನ್ನು ತಯಾರಿಸಿದ್ದೇನೋ? ಆ ಭೂಮಿ ಕೊಡಲಿಕ್ಕೆ ಒಪ್ಪಿದವರೆಷ್ಟು, ಒಪ್ಪಲಾರದವರೆಷ್ಟು? ಹಾ ಗೌಡ್ರ, 12 ಆನೆ ಜನ ಒಪ್ಪಿಗೆ ಕೊಟ್ಟಾರಿ ಅಪ್ಪ. ಇನ್ನು 4 ಭಾಗದ ಜನ ನಮಗ ಒಪ್ಪಂಗಿಲ್ಲ ತಂದಾರಿ. ಅಷ್ಟ ಇಲ್ರಿ ದಣ್ಯರ, ನಮ್ಮ ವಿರೋಧ ಹೋರಾಟ ಕೇಳ್ದಾರಿ ಅಪ್ಪ. ಆದ್ರ ಆದರೂ ಎಂಬ ಅಪಸ್ವರದ ಮಾತೆಗೆ ಸೀತಾಪತಿ ಅದೇನು ಬೇಗ ಹೇಳೋ. ಈ ಅಡ್ಡಿಗೆ ಕಾರಣ ಆದವರ
ಅವರ ತಲೆಯನ್ನೇ ಕತ್ತರಿಸಿ ಬಿಡುತ್ತೇನೆ. ತಲೆ ಅಷ್ಟೇ ಏಕೆ ಗೌಡ್ರೆ? ಈ ಮಾಂತ್ರಿಕನ ತಲವಾರದಿಂದ ಅವನೆಷ್ಟೇ ಅಂತರದಿಂದ ಕುಡಿದರು. ಅವರನ್ನು ಸ್ವತಂತ್ರದಿಂದ ಹಾರಾಡದೆ ಬಿಡಲಾರೆ. ನಾನೇ ಬಲ್ಲಿದವನೆಂದು ಅವನೆಲ್ಲಿಗೆ ಹಕ್ಕಿದರ ಹಾರಿ ಹೋದರು. ನಾ ರೆಕ್ಕೆ ಬಳಿದ ಗರುಡನಾಗಿ ಮೇಲಕ್ಕೆ ಹಾರಿ ಆತನ ರುಂಡ ತಂದು ಒಪ್ಪಿಸಿದ್ದೇನೆ. ಒಂದು ವೇಳೆ ಒಪ್ಪಿಸಲಿಲ್ಲ ಅಂದರೆ ಈ ವೀರೇಗೌಡನ ಬಲಗೈ ಬಂಟನಾದ ಮಾಂತ್ರಿಕನೇ ಅಲ್ಲ. ಕರೆಕ್ಟ್. ಈ ವೀರನ ಪೊಲೀಸ್ ಪಾರ್ಟಿ ವೀರನ ಗೌಡಿಗೆ ಅವನ ನೆಲ ಬೇಕು ಒಂದು, ಇಲ್ಲ ಅವನ ತಲೆ ಬೇಕು ಒಂದು. ಅದನ್ನು ನೀನು ಮಾಡಿ ತೋರಿಸಬೇಕು. ನನ್ನ ಮಗ ಹಂತಕಲ್ಲ. ಬಡವರ ಸೇವೆ ಮಾಡ್ತೀವಿ ಅಂತ ನಂಬಿಸಿ ಮೋಸ ಮಾಡ್ತೀವಿ, ನಿಮ್ಮಂಥವ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಈ ಭೀಮಾ ತೀರದ ಭೀಮ ನನ್ನ ಮಗ. ಕ್ಯಾಡ್ಬರೀಸ್, ನಾನೇ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ತಾಕತ್ ಲೇ ಸಾವುಕಾರ, ನೀನು ಗಾಳಿ ಆದ್ರೆ ನಾನು ಬಿರುಗಾಳಿ, ನೀನು ಬಿರುಗಾಳಿ ಆದ್ರೆ ನಾನು ಸೊಂಡ್ರ ಗಾಳಿ, ನೀನು ಸೊಂಡ್ರ ಗಾಳಿ ಆದ್ರೆ ನಾನು ಸುನಾಮಿ. ಲೇ ಸಾವುಕಾರ, ನೀನು ಯಾರ ಶಾಪಕ್ಕೂ ಬಲಿಯಾದ್ರ ಬಚಾವಾಗಬಹುದು, ಆದ್ರೆ ಅನ್ನದಾತರ ಶಾಪಕ್ಕೆ ಬಲಿಯಾದ್ರ ಸೊಟ್ಟೋಗ್ತೀಯ. ಸಾಧ್ಯವಿಲ್ಲ ಸಾವುಕಾರ, ಸಾಧ್ಯವಿಲ್ಲ. ನಾನೇ MLA 15 ಆ ರೈತರ ಭೂಮಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಿನ್ನಿಂದಲೂ ಸಾಧ್ಯವಿಲ್ಲ ಮಗನ. ನಿನ್ನ ಹುಟ್ಟಿಸಿದ ನಿಮ್ಮ ಅಪ್ಪನಿಗೆ ಸಾಧ್ಯವಿಲ್ಲ. ನೀನು ಎಷ್ಟೇ ಈ ನಿನ್ನ ಕುತಂತ್ರದಿಂದ ಈ ನಿಮ್ಮ ಚೀಲಗಳ ಕೈಯಲ್ಲಿ ಆ ರೈತರಿಗೆ ಹೆದರಿಸಿದೆ, ಅದಕ್ಕೆ ಹೆದರುವ ಹೇಡಿಗಳಲ್ಲ ಮಗನ ಈ ರೈತರು. ಅದರಲ್ಲಿ ನಿನಗೆ ಹಿಡಿ ಮಣ್ಣು ಸಿಗೋದಿಲ್ಲ ಮಗನ, ಎಚ್ಚರ. ರೇಷನ್ ಕಾರ್ಡ್ನಲ್ಲಿ ಅಕ್ಕಿ ತಿನ್ನೋನ್ ಮಗ ನೀನು, ಬಾಸ್ಮತಿ ಬಿರಿಯಾನಿ ತಿನ್ನೋ ಮಗ ನಾನು. ನನಗೆಷ್ಟು ಪಗಾರ ಇರ್ಬೇಕಲ್ಲ, ಎಚ್ಚರ. ಅದು ಈ ವಿರೋಧಿ ವೀರ ಪೊಲೀಸ್ ಪಾಟೀಲ್ MLA ಗೌಡನಿಗೆ ಎಚ್ಚರ. ಲೇ ಮಿಸ್ಟರ್ ವೀರ್ಯ, ನಾನು ಯಾರು ಎಂತವನು ಎಂದು ನೀನು ಅರಿಯದೆ ಈ ರೀತಿ ಸೊಕ್ಕಿನಿಂದ ಹಾರಾಡಿದ್ದಾರೆ. ಹರಿನಾಮ ಸ್ಮರಣೆ ಇಲ್ಲದೆ ನಿನ್ನನ್ನು ಗುದ್ದು ಕೊಲ್ಲುವೆ ಮಗನ, ನೀನು ಎಚ್ಚರ.
ನನ್ನ ಹೊಡಿತೀನಿ ಬಡಿತಾನಂತ ಬಂದವರೆಲ್ಲ ಶಿಕ್ಷಕ ಜಾಗಕ್ಕ ಹೊಲ್ಗಿ ಹಾಕೊಂಡೋಗ್ಯಾರ. ನೀ ಜಾಸ್ತಿ ಹಾರಾಡಕ್ ಹೋಗ್ಬೇಡ. ನಿನಗ್ ಹೊಲ್ಗಿ ಅಲ್ಲ ಹಡಿಸಿ ಮಗನ ಸೀದಾ ಹಲ್ಗಿನ ನಕರೇಗೌಡ ಬಾಯಿ ಬಿಗಿಡಿದು ಮಾತನಾಡು. ನಾನು ಯಾರು, ನಾನು ಎಂತವನೆಂದು ಅರಿಯದೆ ನೀನು ಈ ರೀತಿ ಸೊಕ್ಕಿನಿಂದ ಮಾತನಾಡಿದರೆ ನಿನ್ನ ದೇಹ ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಹಾಕು ಬಿಡುವ ಮಗನೇ. दुनिया चुकती है, चुकाने वाला चाहिए बच्चों. मेरे जैसा मर्दान आने के लिए ನಿನ್ನ ಗಂಡಸ ಅಲ್ಲಲ್ಲಲ್ಲಲ್ಲ ನನ್ನ ಗಂಡಸ ಬೇಕು ಮಗನ, ನನ್ನ ಗಂಡಸ ಬೇಕು. ಸಾವುಕಾರ, ಜಗತ್ತಿಗೆ ಒಬ್ಬರೇ ಅಧಿಪತಿ ಆಗಿರ್ಬೇಕು. ಅದು ನಿನ್ನಂತ ಗಾಂಡು ಅಲ್ಲ, ನನ್ನಂತ ಗಂಡಸ ಆಗಿರ್ಬೇಕು. ಸಾವುಕಾರ, ಈ ನಿನ್ನ ಆವಾಜ್ ಕೇಳಿದ ತಕ್ಷಣ ಹೆದರುವ ಹೇಡಿಯಲ್ಲ. ಸುಮ್ಮನೆ ಆ ಭೂಮಿ ಬಿಟ್ಟು ಕೊಟ್ಟು ಬಿಡು. ಹೀರೋ ಆದ್ರೂ ಖಡಕ್ ಆಗಿರ್ಬೇಕು, ವಿಲನ್ ಆದ್ರೂ ಖದರ್ ಆಗಿರ್ಬೇಕು. ಲೇ ಬಚ್ಚೆ, ನನ್ನ ಮುಂದೆ ನೀನು ಸೈಲೆಂಟ್ ಆಗಿರ್ಬೇಕು. ಯಪ್ಪ, ಮಾತಾಡುವಾಗ ಸ್ವಲ್ಪ ವಿಚಾರವಾಗಿ ಮಾತಾಡಬೇಕು. ಯಪ್ಪ ಗೌಡ್ರ, ಏನೋ ಬಾಯ್ ತಪ್ಪಿ ಒಂದು ಹಸುಗೂಸ ಬಾಯ್ ತಪ್ಪಿ ಮಾತಾಡತ್ತಂತ ತಿಳಿದ ಹೊಟ್ಟಾಗ ಹಾಕೊಳ್ಳೋದು ಬಿಟ್ಟ ಇದ್ರ ಕೂಡ ನಮ್ಮ ಪ್ಲಾನ್ ಎಲ್ಲ ವೇಸ್ಟ್ ಮಾಡ್ಕೋತೀರಿ. ಇದ್ರ ಬಗ್ಗೆ ನಾನು ನಿಮಗೆ ಒಂದು ಪ್ಲಾನ್ ಹೇಳ್ತೀನಿ ರೀ ಗೌರ. ಬರ್ರಿ ನಿಮಗೆ ಸರಿಯಾಗಿ ಬುದ್ಧಿ ಹೇಳ್ತೀನಿ. ಗೌಡ್ರ, ಇಷ್ಟು ಮಾಡಿಬಿಡ್ರಿ, ನಮ್ಮ ಕೆಲಸ ಎಲ್ಲ ಸಕ್ಸಸ್ ಆಗಿಬಿಡ್ತೀವಿ. ಒಂದು ಪಡ್ಕೋಬೇಕಂದ್ರ ಒಂದು ಕಳ್ಕೊಳಕ ಬೇಕ. ವೆರಿ ಗುಡ್. ನೋಡು ವೀರ, ಆವೇಶದಲ್ಲಿ ಮಾತನಾಡಿಕೊಂಡು ನನ್ನೊಂದಿಗೆ ಸ್ನೇಹ ಗಟ್ಟಿ ಮಾಡಿಕೊಂಡರೆ ನಿನ್ನನ್ನು ಈ ಊರಿನಲ್ಲಿ ಯಾರು ಮುಟ್ಟಿ ಮಾತನಾಡಬಾರದು. ಆ ತರ ಶ್ರೀಮಂತನಾಗಿ ಮಾಡಿಬಿಡ್ತೇನೆ. ಏನಂತೀಯ? ಯಾಕಂದರೆ ಆ ಸರ್ಕಾರಿ 300 ಎಕರೆ ಗೋಮಾಳ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹೋಗುತ್ತಿರುವ 400 ಎಕರೆ ಭೂಮಿ ಮೇರಾ ಭಿ ನಹೀ, ತೇರಾ ಬಾಪ್ ಕಾ ಭಿ ನಹೀ. ನೀವು ಅಂದ್ರ ಮಾತು ಕೊಟ್ಟು ನೋಡೋ. तुझे कितना पैसा चाहिए बोल रहे, उतना दे दो. मुझे वो जगह चाहिए, वो जगह चाहिए, छोड़ता भी नहीं. ಲೇ ಸಾವುಕಾರ, ಆಳೋ ನಾಯಕನಿಗೆ ನೆಲ ಧರ್ಮ ಗೊತ್ತಿರ್ಬೇಕು. ಈ ನಮ್ಮ ಹೆಣ್ಣಿನ ಮಿಡ್ತ ಗೊತ್ತಿರ್ಬೇಕು.
ಅದು ನಿನಗೆ ಗೊತ್ತಿಲ್ಲ. ನೀನು ಗಣಿ ಧ್ವನಿ ಕೊಡ್ತಿದೀಯ, ನಾನು ಜನಗಳ ಧ್ವನಿ ಆಗಿದ್ದೀನಿ. ಇಲ್ಲಿಗಲ್ ಮೈನಿಂಗ್ ರೂಲ್ಸ್ ನ ಮುರಿಬೇಡ, ಮುರಿದೋಗ್ತೀಯ. ನಾನು ಬಡಿಯೋ ಸಿಡಿಲು ಸಿಕ್ಕಾಕೋಬೇಡ, ಸಾತ್ತೋಗ್ತೀಯ. ಹೇ ಸೌಕಾರ, ಈ ನಿನ್ನ ಮಾತು ಕೇಳಿ ನಾನು ನಗಬೇಕು ಇಲ್ಲ ಅಳಬೇಕು ಒಂದು ತಿಳಿಯಲಾಗಿದೆ MLA ಸಾಹೇಬ್ರೆ. ನಾನು ಸೈಲೆಂಟ್ ಆದ್ರೆ ರಾಮ, ವೈಲೆಂಟ್ ಆದ್ರು ರಾವಣ. ಇಂಥದಕ್ಕ ಅಳಬಾರ್ದಪ್ಪ ಬೀರ. ಈಗ ಹತ್ರ ಹ್ಯಾಂಗೋ ಅಭಿ ಪಿಕ್ಚರ್ ಬಾಕಿಯಾರೆ. ಯೋ ಸಿರ್ಫ್ ಟೇಲರ್ ಟೇಲರ್. ನನ್ನಂಗ ಹಣ ಮಾಡಿಕೊಂಡು ರೊಕ್ಕ ಮಾಡಿ ಮರಿಬೇಕು, ಇಲ್ಲ ಅಂದ್ರ ಕುರಿ ಕಾಯೋ ದಡ್ಡ ದಡ್ಡ ಅಂತ ಅಳಕತ್ತಾನಂತ ಹೇಳ್ತಾರೋ. ಕುತ್ತು ಜನ ಜಮಖಂಡಿ ಮಂದಿ ಅಳತಾರಂತ ಹೇಳ್ತಾರೋ. ಬೇಡಿಕೊಳ್ಳಂಗ ಬೇಟೆ ಆಡೋ ಹುಲಿ ಅಲ್ಲ ಕಂಡ ಇದು. ಎದುರಾಳಿ ಎದಬೇಕು, ಅದರ ರಕ್ತ ಕುಡಿಯೋ ಹುಲಿ ಐತಿ. ನಮ್ಮ ನಂಬಿ ಬಂದ್ರ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ನಮ್ದ ಪ್ರಾಣ ತೆಗ್ದಿರತ್ತ ಬಂದ್ರ ಅವರ ಹೆಣ ಸಗಡವ್ರ ಮನೆಗೆ ಕೊಡಂಗಿಲ್ಲ. ಡೈರೆಕ್ಟ್ ಸುಡ್ಗಾಡ. ಸಾವುಕಾರ, ಸಾವುಕಾರ, ಈ ನಿನ್ನ ಕೈಯಿಂದ ಲಂಚವನ್ನೇ ತಿಂದು ಆ ದನ ಕುರಿ ಮೇಸುವ ಗುಡ್ಡವನ್ನೇ ಹಾಳು ಮಾಡಿಕೊಂಡು ಆ ರೈತರ ಆಸ್ತಿಯನ್ನೇ ನಿನ್ನ ಸತ್ತು ಮಾಡ್ಲಿಕ್ಕೆ ನಾನು ನಿನ್ನಂಗ ಲಂಚ ತಿನ್ನೋ ರಾಜಕಾರಣಿ ಅಲ್ಲ. ಸಿದ್ಧ ಮಾತಿಗೆ ಸಚರಿದು ಆ ರೈತರ ಬೆನ್ನಿಗೆ ಬೆನ್ನಲ್ವಾಗಿ ನಿಂತು ಸತ್ತ ಕುರಿಯನ್ನೇ ಒಟ್ಟು ಮಾರುವ ಈ ಎತ್ತಿನ ಕುರುಬ ನೆನಪಿರಲಿ. मंत्रवादी को मंत्र पढ़ने को लिंबू हुना ले बीरिया, तुझे मारने को मेरा बड़ा बम्बू चुना. ನೋಡು ವೀರ, ಜಗತ್ತಿಗೆ ಒಬ್ಬನೇ ಅಧಿಪತಿ ಆಗಿರಬೇಕು. ಆದರೆ ನಿನ್ನಂತ ಗಾಂಡು ನನ್ನ ಮಕ್ಕಳಲ್ಲ, ನಮ್ಮ ಗೌಡ್ರಂತ ಗಂಡಸ ಆಗಿರಬೇಕು. ಲೇ ವೀರ್ಯ, ಕಾಲ್ ಕಸ ಮಾಡಿ ಕೋತಿ ತರ ಕುಣಿಯಕತ್ತೇನಲೇ. ಹಡಸಿ ನನ್ನ ಮಗನ ಹಣ ಪಡೆದುಕೊಂಡು ನಿನ್ನ ಗುಣ ಉಳಿಸಿಕೋ, ಇಲ್ಲ ಅಂದರೆ ಹಣನು ಹೋಗುತ್ತೆ ಈ ಮಾಂತ್ರಿಕನ ಕೈಯಿಂದ, ನಿನ್ನ ಹಣನೂ ಹೋಗುತ್ತೆ. ಲೇ 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 ತಮ್ಮ, ಆಡೋನು ಗೊತ್ತು ಆಟ, ನೋಡೋನು ಗೊತ್ತು ನೋಟ. ನಿನಗೆ ಗೊತ್ತು ನಮ್ಗೌಡ್ರ ಬಗ್ನಿ ಕೂತ. ನಮ್ಗೌಡ್ರು ಹೇಳ್ದಾಗ ಸರಿಯಾಗಿ ಕೇಳ್ಕೊಪ್ಪ. ಇಲ್ಲಿ ಅಂದ್ರು ನೀನು ಹಣ ಹರಿಶ್ಚಂದ್ರ ಘಾತಕ್ಕೆ ಹೋಗತ್ತಿ, ಸರಿಯಾಗಿ ತಿಳ್ಕೋ. ಹೇಳಿ ನನ್ನ ಮಕ್ಕಳು,
ನೀಯನ್ನು ಬಂದ್ರ ಬಹಳ ಮಂದಿ ನನ್ನ ಮುಂದೆ ಚಂದ್ರಾಗಿ ಹೋಗ್ಯಾರ. ತಿಂಡಿ ನೋಡ್ತೀನಂತ ಬಂದವ್ರ ಹೆಂಡಿ ತೆಗ್ದಿನ ಮಗನ ಅಂತಾದ್ರಾಗ ನೀವೇ ನನಗೆ ಕಂಡ ಭಾರಿ. ಸೀತಾಪತಿ, ಮೊದಲು ಎಚ್ಚರದಿಂದ ನೀನು ಮಾತನಾಡು. ಈ ನನ್ನ ಹೆಣ ಹೋಗೋ ಮುನ್ನ ನಿಮ್ಮಿ 3 ಹೆಣ ಹೇಗೆ ಸಮಾಧಿ ಮಾಡ್ಬೇಕಂತ ನನಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಇದು ಅಂದಿನದ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ವೀರ ಸಂಗೊಳ್ಳಿ ರಾಯಣ್ಣನ ವಂಶ ಚರಿತ್ರೆಯಲ್ಲಿ ಬದ ಗಂಡು ದೇಹ. ನಿಮ್ಗೆ ಕೊನೆಯದಾಗಿ ಮರ್ಯಾದೆಯಿಂದ ಹೋಗೋಣ ಅಂತ ಬಂದಿದ್ದೇನೆ. ಲೇ ಸಾವುಕಾರ, ಆ ದನ ಕುರಿ ಮೇಸುವ ಆಗುವ ಮಳ ಇಡೀ ಜಗತ್ತಿಗೆ ಅನ್ನಾಕೋ ರೈತರ ಸತ್ವ. ಲೇ ಸಾವುಕಾರ, ನೀನು ಗಂಡಸಾಗಿದ್ರ, ನೀನು ನಿಮ್ಮ ಅಪ್ಪನ ಹುಟ್ಟಿದ ಮಗನಾದ್ರ ಅದನ್ನು ಮುಟ್ಟಿ ನೋಡು. ಒಂದು ವೇಳೆ ಮುಟ್ಟಿದ್ದ ಕರೆ ಅದ ಆತ ಮಣ್ಣಾಗ ನಿಮ್ಗೆ ಮಣ್ಣು ಮಾಡಿ ಹೋಗ್ತಿರ್ಬೇಕಲ್ಲ ಹುಷಾರ್. ನಾನೇನು ಬರ್ತೇನೆ ನೋಡ್ತೀನ. हम किसी से कम नहीं, ये हीरो के गान में कम नहीं. ನೀನು ಯಾರ ಶಾಪಕ್ಕ ಬಲಿ ಆಗ್ತೀಯ ಗೊತ್ತಿಲ್ಲ. ನನ್ನ ಶಾಪಕ್ಕ ಸುಟ್ಟು ಅದಕ್ಕೆ ಮಕ್ಕನ್ನ. ಎಷ್ಟು ಸೊಚ್ಚಿನಿಂದ ಹಾರಿ ಹೋಯ್ತಲ್ಲ ಈ ಬೇಟೆ. ಹಾಕೋ ಇದಕ್ಕೊಂದು ಮಾಸ್ಟರ್ ಪ್ಲಾನ್. ಗೌಡ್ರ, ಈ ಬೀದಿ ಬಿಕಾರಿ ಬಗ್ಗೆ ಅಷ್ಟ್ಯಾಕೆ ಟೆನ್ಷನ್ ತಗೋತೀರಿ ಅಪ್ಪ? ನಾ ಹೇಳ್ದಂಗೆ ಕೇಳಿದ್ರ ಸಾಕ್ರಿ. ನನ್ನ ಮಗ ನಿಮ್ಮ ಬೂಟ್ ಪಾಲಿಸ್ ಮಾಡ್ಕೋತ ನಿಮ್ಮ ಕಾಲ್ ಕೆಳಗೆ ಇರುವಾಗ ಮಾಡ್ತೀನಿ ಅಪ್ಪ. ಆದ್ರೆ ನೀವು ನಾ ಹೇಳ್ದಂಗೆ ಕೇಳ್ಬೇಕ್ರಿ ಅಷ್ಟ. ಬರ್ರಿ ಇಲ್ಲಿ ನಿಮ್ಗೆ ತಿಳಿಸಿ ಹೇಳ್ತೀನಿ. ಗೌಡ್ರ, ಗೊತ್ತಾಯ್ತಿಲ್ರಿ ನನ್ನ ಪ್ಲಾನ್. ಅಷ್ಟು ಮಾಡಿಬಿಡ್ರಿ ಅಪ್ಪ. ಬೂಟ ಪಾಲಿಸ, ಬೂಟ ಬೂಟ ಪಾಲಿಸ. ಸೀತಾಪತಿ, ಆ ಬಡ ವಿಕಾರಿಗೆ ನನ್ನ ತಂಗಿ ಕೊಡಬಹುದೇ? ಅದೆಂದಿಗೂ ಸಾಧ್ಯ ಇಲ್ಲ. ಈ ನಿನ್ನ ಅಪಸರದ ಮಾತು ಹಿಂದು ಪಡೆದಿಕೋ ಮಗನ. ನಾ ಯಾರು? ನೀವು ಇಡೋ ನಾಡು ಜನತೆಗೆ ಗೊತ್ತೈತ್ರಿ. ನೀವು ಎಮ್ಮೆಲೆ ಅನ್ನೋದ್ರಿ. ಆದ್ರ ಆ ನನ್ನ ಮಗ ಬೂಟ್ ಪಾಲಿಸ್ ಮಾಡ್ಕೋತಿರ್ಬೇಕಂದ್ರ ನೀವು ನನ್ನ ಹಂಗೆ ಕೇಳಬೇಕ್ರಿ. ಇರ್ಲಿಕ್ಕಂದ್ರ ಖಾರ ಇಡಬಾರ್ದು ಜಾಗಕ್ಕಿಟ್ಟ ಅಂದ್ರ ಅವ ಉರಿಯುದ. ಆವಾಗ ನೆನಪೋಕೋತೀರಿ, ನೆನಪು ಮಾಡ್ಕೋತೀರಿ ಗೌಡ್ರ. ಚಲೋತಾಗಿ ನೆನಪು ಮಾಡ್ಕೋರಿ ನನ್ನ
ಸಾಹೇಬ್ರಿಗೆ. ಓಹೋ, ರೈತ ನಾಯಕನ ಮಗ ಬಾಹುಲಿ, ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ನನ್ನಿಂದ ಏನು ಸಹಾಯ ಆಗಬೇಕಿತ್ತು? ನಾನು IPS ಓದಬೇಕಂತ ಮಾಡಿದ್ದೀನಿ ಸರ್, ತಮ್ಮಿಂದ ಸಹಾಯ ಆಗಬೇಕಿತ್ತು. ಒಂದೇಕೋ ಇವನ 10 ಕೆಲಸ ನಾನು ಮಾಡಿಕೊಡ್ತೇನೆ. ಶಶಿಧರ ಅಮರ ಚೋರಾಯ್ರೆ, ನನ್ನ ಮೇಲೆ ಇಷ್ಟೊಂದು ಅಭಿಮಾನವೇ ನಿಮಗೆ? ಓದಿದವರ ಮೇಲೆ ಅಭಿಮಾನ ತೋರಿಸುವುದೇ ಈ ಗೌಡನ ಹುಟ್ಟುಗುಣ. ಲೇ ತಮ್ಮ, ಡಾಕ್ಟರ್ ಹೇಳುವುದಾದ ರೋಗಿ ಬಯಸುವುದಾದಲ್ಲಿ ತಮ್ಮ. ಗೌಡ್ರೆ, ಇವನ ಕೆಲಸ ಮಾಡಿ ಮುಂದ ಮಜಾ ಮಜಾ ನೋಡಿ ಗೌಡ್ರೆ. ಹಲೋ ವೀಟಾ, ಪ್ರಿಯಾಗಿದ್ದೀಯಾ? ಪ್ರಿಯಾಗಿದ್ರ ನನ್ನ ಹಳೆ ಜಂಗಲಿಗೆ ಬಂದು ಬಿಡು, ನಾನು ಅಲ್ಲೇ ಬರ್ತಾ ಇದ್ದೀನ. dum 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 dum